ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ಹಾಗೆ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತಿನ ವ್ಲಾಗಲ್ಲಿ ನಾನು ಶಿವರಾತ್ರಿ ಹಬ್ಬದ ವೀಡಿಯೋನ ಹಾಕ್ತಿದ್ದೀನಿ. ನಾನು ಶಿವರಾತ್ರಿ ಹಬ್ಬ ಮುಗಿದ ತಕ್ಷಣವೇ ನಾನು ವೀಡಿಯೋನ ಎಡಿಟ್ ಮಾಡಿ ಅಪ್ಲೋಡ್ ಮಾಡೋದಕ್ಕಾಗಲಿಲ್ಲ, ಸ್ವಲ್ಪ ಲೇಟ್ ಆಯಿತು. ಹಾಗೆಯೇ ಶಿವರಾತ್ರಿ ಹಬ್ಬದ ದಿವಸ ನಾನು ಶಂಕರನಾರಾಯಣ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿದ್ದೆ. ದೇವಸ್ಥಾನದಲ್ಲಿ ಅಂದರೆ ಇವಾಗ ಬೆಲ್ಲದ ಆರತಿ ಇರುತ್ತಲ್ವ, ಬೆಲ್ಲದ ಆರತಿನ ದೇವರಿಗೆ ಅರ್ಪಿಸ್ಬಿಟ್ಟು ಬಂದೆ. ಪೂಜೆ ಮುಗಿಸ್ಕೊಂಡು ಹಾಗೇ ಮಾರಿಕಾಂಬಾ ದೇವಸ್ಥಾನಕ್ಕೆ ಬಂದೆ. ದೇವ್ರ ದರ್ಶನ ಎಲ್ಲ ಮುಗಿಸ್ಕೊಂಡು ಮನೆ ಕಡೆ ಬರಬೇಕಾದ್ರೆ ಸಾಯಂಕಾಲ ದೇವ್ರ ಪೂಜೆಗೆ ಮನೆಯಲ್ಲಿ ಎಡೆ ಹಾಕೋದಕ್ಕೆ ಅಂತ ಸ್ವಲ್ಪ ಹಣ್ಣುಗಳು ಎಲ್ಲ ತೊಗೊಂಬಂದಿದ್ದೆ. ಗೆಣಸಿನಗಡ್ಡೆ, ಆರೆಂಜು, ದ್ರಾಕ್ಷಿ, ಒಂದು ಆಪಲ್ ಮನೆಯಲ್ಲೇ ಇತ್ತು, ಮತ್ತು ಬಾಳೆಹಣ್ಣು, ಎಲೆ ಅಡಿಕೆ ತೊಗೊಂಬಂದಿದ್ದೆ. ಬಾಳೆ ಎಲೆ ಫಸ್ಟೇ ತರಿಸಿಟ್ಟಿದ್ದೆ. ಮತ್ತು ಎಲ್ಲ ಪ್ರಿಪ್ರೇಷನ್ನ ಮಾಡಿಕೊಂಡು ಸಾಯಂಕಾಲ ಪೂಜೆನ ಮಾಡಿಕೊಂಡೆ. ಇವತ್ತು ದೇವಸ್ಥಾನ ದರ್ಶನ ಮುಗಿಸ್ಕೊಂಡು ಬರಬೇಕಾದ್ರೆ ಈ ಕಡಲೆಪುರಿ ತೊಗೊಂಬಂದೆ. ಕಡಲೆಪುರಿ, ರಾಗಿ ಹಿಟ್ಟು ಮತ್ತು ಸಾಮೆ ಪೂರಿ ಅಂತಾರೆ, ಸಾಮೆ ಕಡಲೆಪುರಿ ಅಂತ, ಅದನ್ನು ಮೂರನ್ನು ತೊಗೊಂಬಂದೆ. ಆ್ಯಕ್ಚುಲಿ ಈ ಪೂರಿ ಬಂದು ಹೋಮಗಳಿಗೆ ಹಾಕ್ತಾರೆ, ಹೋಮ ಕುಂಡದಲ್ಲಿ ಹಾಕ್ತಾರಲ್ವ, ಆ ಪೂರಿನ ಈ ಥರ ಉಂಡೆ ಮಾಡಿಕೊಂಡೆ ಬೆಲ್ಲದ ಜೊತೆನೆ. ಹಾಗೆ ಈಗ ತೊಗೊಂಡಿರ್ತಕ್ಕಂಥದ್ದು ಸಾಮೆ ಪುಡಿ, ಸಾಮೆದು ಕಡಲೆಪುರಿ ಅಂತಾರೆ ಇದನ್ನು. ಸಾಮೆನೇನೋ ನೆನೆಸ್ಬಿಟ್ಟು ಈ ಥರ ಪೂರಿ ಮಾಡ್ತಾರೆ. ಇದು ನಾನು ಚಿಕ್ಕ ವಯಸ್ಸಿಂದ ನಮ್ಮ ಮನೆಯಲ್ಲಿ ಮಾಡ್ತಿದ್ದದನ್ನು ನೋಡಿಕೊಂಡು ನಾನು ಈ ಥರ ಹಬ್ಬ ಮಾಡಿದ್ದು. ಇವತ್ತು ಆಲ್ರೆಡಿ ಪೂರಿ ಉಂಡೆ ಆಗಿತ್ತು, ಇವಾಗ ಸಾಮೆ ಉಂಡೆನ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಸಾಯಂಕಾಲ ದೇವ್ರ ಅಂದರೆ ದೇವರಿಗೆ ನೈವೇದ್ಯಕ್ಕೆ ಇಡೋದಕ್ಕೆ, ಶಿವರಾತ್ರಿ ಹಬ್ಬದ ನೈವೇದ್ಯಕ್ಕೆ ಇದು ಸ್ಪೆಷಲ್ ನಮ್ಮ ಕಡೆ. ಬೆಲ್ಲ ಪಾಕ ಬಿಸಿ ಇರಬೇಕಾದ್ರೆ ನಾವು ಉಂಡೆ ಕಟ್ಟಿದ್ರೆ ಬರೋದಿಲ್ಲ, ಒಂದು ಸ್ವಲ್ಪ ಲೈಟಾಗಿ ಆರಬೇಕು. ಸೆಕೆಂಡ್ ಟೈಮು ಲೈಟಾಗಿ ಮಾಡ್ಕೊಂಡಿರ್ತಕ್ಕಂಥ ಬೆಲ್ಲದ ಪಾಕನ ಮತ್ತೆ ಆ್ಯಡ್ ಮಾಡ್ತಿದ್ದೀನಿ. ಏಕೆಂದರೆ ಫಸ್ಟ್ ಸರಿ ಹಾಕಿದ್ದು ಕಡಲೆಪುರಿ ಡ್ರೈ ಆಗಿರೋದ್ರಿಂದ ಒಂದು ಸ್ವಲ್ಪ ಗಟ್ಟಿ ಆಗಿಬಿಡುತ್ತೆ ಅಂತ ಮತ್ತೆ ಒಂದು ಸರಿ ಸ್ವಲ್ಪ ಪಾಕನ ಆ್ಯಡ್ ಮಾಡಿಕೊಂಡೆ. ಸ್ವಲ್ಪ ಬಿಸಿ ಇದ್ದಿದ್ದರಿಂದ ಸ್ವಲ್ಪ ಬಿಸಿ ಆರೋ ತನಕ ವೆಯ್ಟ್ ಮಾಡಬೇಕು. ವೆಯ್ಟ್ ಮಾಡಿ ನಂತರ ಉಂಡೆ ಕಟ್ಕೊಳ್ಬೇಕು. ಬಿಸಿ ಆರಿತ್ತು, ನೀಟಾಗಿ ಚಿಕ್ಕದಾಗಿ ಉಂಡೆ ಕಟ್ಕೊಳ್ತಿದ್ದೆ. ಉಂಡೆ ಅಂದರೆ ಒಂದು 7ರಿಂದ 8 ಉಂಡೆ ಅಷ್ಟು ಮಾಡ್ಕೊಂಡಿದ್ದೆ. ದೇವ್ರ ನೈವೇದ್ಯಕ್ಕೆ ಒಂದು 4, ನಮಗೆ ತಿನ್ನೋದಕ್ಕೆ ಒಂದು 3 ಉಂಡೆನ ಮಾಡಿಕೊಂಡೆ. ಸ್ವಲ್ಪ ಕಟ್ಟಬೇಕಾದ್ರೆ ಸ್ವಲ್ಪ ಅದು ಟೈಟಾಗಿ ಕಟ್ಟಬೇಕು, ಇಲ್ಲದೇ ಇದ್ದರೆ ಅದೇನಾಗುತ್ತಂದರೆ ಉಂಡೆ ಪುಡಿ ಆಗೋ ಚಾನ್ಸಸ್ ಇರುತ್ತೆ ಅಂತ ಸ್ವಲ್ಪ ನೀಟಾಗಿ ಗಟ್ಟಿಯಾಗಿ ಪ್ರೆಸ್ ಮಾಡಿ ಉಂಡೆ ಕಟ್ತಿದ್ದೆ. ನೀವು ಈ ಥರ ಎಲ್ಲ ಉಂಡೆ ಮಾಡ್ತೀರಾ ನಿಮ್ಮ ಕಡೆ ಹಬ್ಬಕ್ಕೆ ಅಂತ ಕಮೆಂಟ್ ಮಾಡಿ. ಚಿಕ್ಕದಾಗಿ ಒಂದು 7ರಿಂದ 8 ಉಂಡೆ ಮಾಡ್ಕೊಂಡಿದ್ದೆ. ನಿಮ್ಮ ಕಡೆನೂ ಇದೇ ಥರ ಉಂಡೆ ಮಾಡ್ತಾರಾ? ಕಮೆಂಟ್ ಮಾಡಿ ಫ್ರೆಂಡ್ಸ್. ನೆಕ್ಸ್ಟ್ ಮಾಡ್ತಿರೋದು ರಾಗಿ ಉಂಡೆ, ಹುರಿದಿರ್ತಕ್ಕಂಥ ರಾಗಿ ಉಂಡೆ. ಇದು ನಾನು ರೆಡಿಮೇಡೇ ತೊಗೊಂಡಿದ್ದೀನಿ, ಮನೆಯಲ್ಲಿ ಏನು ಮಾಡಲಿಲ್ಲ. ಅದಕ್ಕೆ ಪೌಡರ್ನ ಒಂದು ಸರಿ ಜರಡಿ ಮಾಡ್ಕೊಳ್ತೀನಿ. ಜರಡಿ ಮಾಡಿಕೊಂಡು ಸೇಮ್ ಪ್ರೋಸೆಸ್ಸಲ್ಲೇ ಇದನ್ನು ಉಂಡೆ ಮಾಡ್ಕೊಬೇಕು. ಅಂದರೆ ಬೆಲ್ಲ ಕಾಯಿಸಿ ಅಂದರೆ ಬೆಲ್ಲನ ಕಾಯಿಸಬೇಕು, ಜಾಸ್ತಿ ಪಾಕ ಗಟ್ಟಿ ಇರಬಾರ್ದು, ಲೈಟಾಗಿ ಕುದಿಯೋ ಥರ ಪಾಕನ ತೊಗೊಂಡು ಈ ಥರ ಉಂಡೆ ಮಾಡ್ಕೊಳ್ಬೇಕು. ರೆಡಿ ಮಾಡ್ಕೊಂಡ ನಂತರ ಇದಕ್ಕೆ ಮತ್ತೆ ನಾವು ಯಾವುದು ಬೆಲ್ಲದ ಪಾಕನ ತೊಗೊಂಡಿದ್ವಿ, ಬೆಲ್ಲದ ಪಾಕ ಅಂದರೆ ಲೈಟಾಗಿ ಬೆಲ್ಲನ ಕುದಿಸಿರಬೇಕು, ಪಾಕನೂ ಅಷ್ಟು ಗಟ್ಟಿ ಬೇಡ. ರಾಗಿ ಉಂಡೆಗೆ ನೀಟಾಗಿ ಹಾಕ್ಕೊಂಡು ಬಿಸಿ ಇರುತ್ತಲ್ವ, ಬಿಸಿ ಇರೋದ್ರಿಂದ ನಾನು ಸ್ಪೂನಲ್ಲೇ ಸ್ಪ್ರೆಡ್ ಮಾಡ್ಕೊಳ್ತಿದ್ದೀನಿ. ಸ್ವಲ್ಪ ಬಿಸಿ ಆರಬೇಕು.
ಮಿಕ್ಸಿ ಆರಿದ ನಂತರ ನೀಟಾಗಿ ಒಂದು ಸ್ವಲ್ಪ ನಾವು ಗೋಧಿ ಹಿಟ್ಟು ಚಪಾತಿಗೆ ನಾದ್ತೀವಲ್ವ ಅದೇ ಥರ ನಾದ್ಕೊಳ್ಬೇಕು. ನಾದ್ಕೊಂಡ ನಂತರ ಸ್ಮಾಲ್ ಉಂಡೆನ ಮಾಡ್ಕೊಳ್ಬೇಕು. ಅಂದರೆ ಒಂದು ಮುಷ್ಟಿಯಷ್ಟು ಉಂಡೆನ ಮಾಡ್ಕೊಳ್ಬೇಕು. ನೋಡಿ ಈಗ ನಾನು ಯಾವ ಥರ ಮಾಡ್ಕೊಳ್ತಿದ್ದೀನಿ ಆ ಥರ ಚಿಕ್ಕದಾಗಿ ನೀಟಾಗಿ ಮಾಡ್ಕೊಳ್ಬೇಕು. ನಾವು ಮುದ್ದೆ ಯಾವ ಥರ ಮಾಡಿರ್ತೀವಿ ಅದೇ ಥರನೇ ನೀಟಾಗಿ ಚಿಕ್ಕದಾಗಿ ಮಾಡಿಕೊಂಡು ಇಟ್ಕೊಳ್ಬೇಕು. ನಾನು ಇಲ್ಲಿ ಒಂದು 4 to 5 ಇಲ್ಲ ಒಂದು 6 ಉಂಡೆನ ಮಾಡ್ಕೊಂಡಿದ್ದೆ. ಹಾಗೆಯೇ ದೇವ್ರ ನೈವೇದ್ಯಕ್ಕೆ ಅಂತ ದ್ರಾಕ್ಷಿ ಮತ್ತು ಆರೆಂಜು ಮತ್ತು ಇದು ಸಿಹಿ ಗೆಣಸು ತೊಗೊಂಬಂದಿದ್ದೆ. ಗೆಣಸನ್ನು ಆಲ್ರೆಡಿ ಬೇಯಿಸಿ ಇಟ್ಕೊಂಡಿದ್ದೆ. ಹಾಗೆಯೇ ಎಲ್ಲ ಸಿಪ್ಪೆ ಸುಲಿದು ದ್ರಾಕ್ಷಿನ ನೀಟಾಗಿ ತೊಳೆದು ರೆಡಿ ಮಾಡ್ಕೊಳ್ತಿದ್ದೀನಿ ಪೂಜೆಗಿಡೋದಕ್ಕೆ. ಹಾಗೆ ದೇವ್ರ ಮುಂದೆ ನೀಟಾಗಿ ನೀರನ್ನು ಸ್ವಲ್ಪ ಸ್ಪ್ರೆಡ್ ಮಾಡಿಕೊಂಡು ಅಕ್ಕಿ ಹಿಟ್ಟಲ್ಲಿ ರಂಗೋಲಿನ ಹಾಕ್ಕೊಂಡು ನೀಟಾಗಿ ಅದಕ್ಕೆ 5 ಕಡೆ ಅರಿಶಿನ ಕುಂಕುಮನ ಹಚ್ಕೊಂಡೆ. ಬಾಳೆ ಎಲೆನ ತರಿಸಿದ್ದೆ. ಬಾಳೆ ಎಲೆಯಲ್ಲಿ ದೇವರಿಗೆ ನೈವೇದ್ಯ ಹಾಕೋದಕ್ಕೆ ರೆಡಿ ಮಾಡಿಕೊಂಡೆ ನಾನು. ದೇವರಿಗೆ ರಾಗಿ ಉಂಡೆ, ಸಾಮೆ ಉಂಡೆ ಮತ್ತು ಕಡಲೆಪುರಿ ಉಂಡೆ, ದ್ರಾಕ್ಷಿ ಮತ್ತು ಬಿಡಿಸಿರ್ತಕ್ಕಂಥ ಆರೆಂಜು ಪೀಸುಗಳು ಮತ್ತು ಸಿಹಿ ಗೆಣಸು, ಬೇಯಿಸಿರ್ತಕ್ಕಂಥ ಸಿಹಿ ಗೆಣಸು ಇಷ್ಟನ್ನು ನಾನು ದೇವ್ರ ನೈವೇದ್ಯಕ್ಕಿಟ್ಟೆ. ಹಾಗೆ ಪೂಜೆಗೆಲ್ಲ ರೆಡಿ ಮಾಡಿಕೊಂಡು ಒಂದು ತಟ್ಟೆಗೆ ಬಾಳೆಹಣ್ಣು ಮತ್ತು ಎಲೆ ಜೋಡಿಸ್ಕೊಂಡು ಇನ್ನೊಂದು ತಟ್ಟೆಯಲ್ಲಿ ಗಂಗಾಜಲ ಮತ್ತು ಒಂದು ವಿಭೂತಿ, ಒಂದು ರುದ್ರಾಕ್ಷಿ ಮತ್ತು ಬಿಲ್ವ ಪತ್ರೆನ ಕೊಟ್ಟಿದ್ದರು ನಿನ್ನೆ ಬೆಳಿಗ್ಗೆ ದೇವಸ್ಥಾನದಲ್ಲಿ, ಶಂಕರನಾರಾಯಣ ಸ್ವಾಮಿ ದೇವಸ್ಥಾನದಲ್ಲಿ. ಅದನ್ನು ಹಾಗೆ ಪೂಜೆಗೆ ಜೋಡಿಸ್ಕೊಂಡು ಪೂಜೆಗೆ ರೆಡಿ ಮಾಡಿಕೊಂಡೆ.
ಕನ್ನರಾಯಣ ಸ್ವಾಮಿ ದೇವಸ್ಥಾನದಲ್ಲಿ ವಿಭೂತಿ ಮತ್ತು ಬಿಲ್ವ ಪತ್ರೆ ಮತ್ತು ರುದ್ರಾಕ್ಷಿ ಕೊಟ್ಟಿದ್ರು ಅಂತ ಹೇಳಿದ್ನಲ್ವ, ನೋಡಿ ಇದೆ. ಪ್ರತಿಯೊಬ್ಬರಿಗೂ ಹೋಗಿರೋರಿಗೆಲ್ಲರಿಗೂ ಒಂದು ಗಂಗಾಜಲ ಮತ್ತು ಒಂದು ಪಾಕೆಟ್ ಇದನ್ನು ಕೊಟ್ಟಿದ್ದರು. ಶಿವರಾತ್ರಿ ಹಬ್ಬದ ದಿವಸ ಪ್ರಸಾದವಾಗಿ ಸಿಕ್ಕಿದ್ದು ತುಂಬಾ ಖುಷಿ ಪಡಬೇಕು. ಏಕೆ ಅಂದರೆ ಬಿಲ್ವ ಪತ್ರೆ, ರುದ್ರಾಕ್ಷಿ, ವಿಭೂತಿ ಎಲ್ಲ ಶಿವನಿಗೆ ತುಂಬ ಪ್ರಿಯವಾದ ವಸ್ತುಗಳು. ಆದರೆ ದೇವಸ್ಥಾನಕ್ಕೆ ಹೋದವರು ಪ್ರತಿಯೊಬ್ಬರಿಗೂ ಇಲ್ಲ ಅಂದೆ ಎಲ್ಲರಿಗೂ ಕೊಟ್ಟಿದ್ದರು. ತುಂಬಾ ಖುಷಿ ಆಯಿತು. ನಾನು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್. ಇವತ್ತಿನ ಶಿವರಾತ್ರಿ ಅಂದರೆ ಶಿವರಾತ್ರಿ ಹಬ್ಬದ ಪೂಜೆ ಹೇಗಾಯಿತು ಅಂತ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಫ್ರೆಂಡ್ಸ್. ಬಾಯ್ ಫ್ರೆಂಡ್ಸ್.